ಇವತ್ತು ಚಾತ್ರೋಂಕಿ ಗುಂಜ್ನ ಒಂದು ಏನು ಸ್ಟೂಡೆಂಟ್ ಮೂವ್ಮೆಂಟ್ ಇದೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ, ಅದರ ಪ್ರಯುಕ್ತ ಇವತ್ತು ವಿದ್ಯಾರ್ಥಿಗಳ ಜೊತೆ ಒಂದು ಇಂಟ್ರ್ಯಾಕ್ಷನ್ ಪ್ರೋಗ್ರಾಮನ್ನು ಮಾಡಿದ್ದೀವಿ, ಚರ್ಚೆಯನ್ನು ಮಾಡಿದ್ದೀವಿ. ಅದರಲ್ಲಿ ನಮ್ಮ PCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ರವರಿದ್ದರು, ಮತ್ತು ನಮ್ಮ MP ಗಳು, ಎಜುಕೇಷನಿಸ್ಟು, ವಿದ್ಯಾಸಂಸ್ಥೆಗಳಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡುವಂಥ ನಮ್ಮ MP ಮನ್ಸೂರ್ ಸಾಹೇಬರು ಕೂಡ ಇದ್ದರು. ಇವತ್ತು ವಿದ್ಯಾರ್ಥಿಗಳಿಗೆ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿರೋದ್ರಿಂದ ಯಾವ ರೀತಿ ಮೆಂಟಲಿ ಮತ್ತು ಎಮೋಷ್ನಲಿ ಅವ್ರಿಗೆ ಯಾವ ರೀತಿ ತೊಂದರೆ ಆಗಿದೆ, ಫ್ಯಾಮಿಲಿಗೆ ಯಾವ ಥರ ತೊಂದರೆ ಆಗಿದೆ, ಇದನ್ನು ವಿದ್ಯಾರ್ಥಿಗಳು ಕ್ವಶನ್ ಮುಖಾಂತರ ಕೇಳಿದ್ದಾರೆ. ಮತ್ತು ಇಫ್ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಕಮ್ ಇನ್ ದ ಫ್ಯೂಚರ್, ಕಾಂಗ್ರೆಸ್ ಗೌರ್ಮೆಂಟ್ ಹೌ ವಿಲ್ ಮ್ಯಾನೇಜ್ ದ ಸಿಸ್ಟಮ್ ಅಂತಲೂ ಕೂಡ ಕ್ವಶನ್ ಕೇಳಿದ್ದಾರೆ. ಅವ್ರಿಗೆಲ್ಲ ಸರಿಯಾದ ಉತ್ತರವನ್ನು ನಮ್ಮ PCC ಅಧ್ಯಕ್ಷರು ಮತ್ತು ಮನ್ಸೂರ್ ಸರ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಏನು ಭಯ ಇರಬಾರ್ದು, ಹೋರಾಟದಲ್ಲಿ ಮುಂದಾಳತ್ವವನ್ನು ವಹಿಸಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಈ ಒಂದು ಚರ್ಚೆ ನಡೆದಿದೆ. ಭಾಳ ಚೆನ್ನಾಗಿ ಕ್ವಶನ್ ಕೂಡ ವಿದ್ಯಾರ್ಥಿಗಳು ಕೇಳಿದ್ರು. ಹಲವು ಕಾಲೇಜ್ಗಳಿಂದ ಡಿಗ್ರಿ ಇರ್ಬೋದು, ಲಾ ಇರ್ಬೋದು, ಅಥವಾ PUC ವಿದ್ಯಾರ್ಥಿಗಳಿರ್ಬೋದು, ನೆಕ್ಸ್ಟ್ ನೀಟ್ಗೆ ಪ್ರಿಪೇರ್ ಆಗ್ತಿರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಸರ್, ಇದು ಪೇಪರ್ ಲೀಕ್ ಆಗಿದ್ದರಿಂದ ಇವತ್ತು ನೇರವಾಗಿ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದಾರೆ. ಏನೇನು ಸಮಸ್ಯೆಗಳು ಮುಂದೆ ಬಂದಿದೆ ಸರ್? ಸಮಸ್ಯೆ ಅಷ್ಟೇ ಅವರಿಗೆ. ಈಗ ಆಯಿತು, ಪೇಪರ್ ಲೀಕ್ ಇವಾಗ ಆಗಿದೆ, ನೆಕ್ಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಮತ್ತು ಎಜುಕೇಷನ್ ಕಾಸ್ಟ್ಲಿ ಆಗಿದೆ, ಅದನ್ನು ಯಾವ ರೀತಿ ಸರಿ ಮಾಡ್ತೀರಾ ಅಂತ ವಿದ್ಯಾರ್ಥಿಗಳು ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ PCC ಅಧ್ಯಕ್ಷರು ಕೂಡ ಹರಿಪ್ರಸಾದ್ ಅವರು ಕೊಟ್ಟರು. ನಾವು ಎಜುಕೇಷನನ್ನು ಗೌರ್ಮೆಂಟ್ ಎಜುಕೇಷನ್ ಫ್ರೀಯಾಗಿ ಕೊಡೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಸಲ್ಲಬೇಕು, ಆ ರೀತಿ ಒಂದು ಸಿಸ್ಟಮನ್ನು ಮಾಡ್ತೀವಿ. ಕಾನೂನು ಒಳಗಡೆ ನಡಿಬೇಕು, ಯಾವುದೇ ಆದರೂ ಕೂಡ ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಒಪ್ಪಿಗೆ.